2017-18ರಲ್ಲಿ ಕಾಂಗ್ರೆಸ್ ಜಿಟಿ ದೇವೇಗೌಡರನ್ನ ಅರೆಸ್ಟ್ ಮಾಡಕ್ ಮುಂದಾಗಿತ್ತ. ಇಂತಹ ಹೇಳಿಕೆಯನ್ನ ಈಗ ಕೊಟ್ಟಿರುವಂತದ್ದು ಎಚ್ ಡಿ ರೇವಣ್ಣ ಅವರು. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ. 2017-18ರಲ್ಲಿ ಜಿಟಿಡಿ ಬಂಧನಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತಂತೆ. ಕುಮಾರಸ್ವಾಮಿ ಅವರು ಅಲ್ಲಿರುವಂತ ಪೊಲೀಸರಿಗೆ ಹೇಳಿಸ್ಬಿಟ್ಟು ಸುಮ್ಮನೆ ಮಾಡಿದ್ರಂತೆ. ಯಾಕೆ, ಏನು ಉದ್ದೇಶ, ಸಮಯ ಬಂದಾಗ ಎಲ್ಲವನ್ನ ಹೇಳ್ತೀವಿ ಅಂತ ರೇವಣ್ಣ ಅವರು ಹೇಳ್ತಾ ಇರೋದು. ಮತ್ತೇನು ಸಮಯ ಬರಬೇಕು? ಅಯ್ಯೋ, ಎಲ್ಲದಕ್ಕೂ ಸಮಯ ಬರಬೇಕಂತ ಇನ್ನು ನೋಡ್ಕೊಳ್ತಾ ಕೂತ್ಕೊಳ್ಳಿ. ಸಮಯ, ಕಾಲ, ಗಳಿಗೆ ಏನೇನು ಬರಬೇಕು ಅದೆಲ್ಲ ಮುಹೂರ್ತ. ಯೋಗೇಶ್ವರ್ ಜೆಡಿಎಸ್ ಶಾಸಕರನ್ನ ಕರೆದುಕೊಂಡು ಹೋಗ್ಲಿ ನೋಡೋಣ ಅಂತ ಸವಾಲು ಹಾಕಿದ್ದ. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡಿ. ಸಚಿವರಾದಂತಹ ರೇವಣ್ಣ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಉಪಚುನಾವಣೆ, ಚನ್ನಪಟ್ಟಣದ ಉಪಚುನಾವಣೆ ಆದಮೇಲೆ JDS ಬಗ್ಗೆ ಕಾಂಗ್ರೆಸ್ನ ನಾಯಕರು ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅಲ್ಲಿನ ಗೆದ್ದಂಥ ಅಭ್ಯರ್ಥಿ ನನಗೆ ಅವಕಾಶವನ್ನು ಕೊಟ್ಟರೆ, ಜವಾಬ್ದಾರಿಯನ್ನು ಕೊಟ್ಟರೆ JDS ನಿಲ್ಲುವಂಥ ಶಾಸಕರನ್ನೇ ಆಪರೇಷನ್ ಮಾಡೋಕ್ಕೆ ನಾನು ಸಿದ್ಧ ಅನ್ನುವಂಥ ಮಾತುಗಳನ್ನು ಯೋಗೇಶ್ ಅವರು ಹೇಳ್ತಿದ್ದಾರೆ. ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರಿಗೆ ಅವಕಾಶ ಕೊಡಿ. ಯಾರು ಬೇಡ ಅಂದರು? ನಿಮ್ಮ ಕಾಂಗ್ರೆಸ್ ಪಕ್ಷ ಏನಾರು ಇಂಥ ಒಂದು 136 ಜನ ಕೊಟ್ಟು ಜನ ಈಗ ಮತ್ತು 3 ಸೇರಿ 135, 3 ಸೇರಿ 138 ಐತೆ. 138 ಇದ್ದು ಪರಮೇಶ್ವರರು ಒಂದು ಹೇಳಿಕೆ ಕೊಟ್ಟವ್ರೆ, ಯಾವಾಗ ಏನಾಗುತ್ತೋ ಎಂತು. ಆ ಚಿಂತೆ ಏನಾದ್ರು ಇದ್ದು ಆಪ್ರೇಷನ್ ಮಾಡಬೇಕು ಅನ್ನೋದಿದ್ರೆ ಬಾಡಿ ಕೇಳಿ, ನಾವೇನು ಬೇಡ ಅಂತೀವ. ಜನತೆ ಏನು ಆಶೀರ್ವಾದ ಕೊಡ್ತಾರೆ ಅದಕ್ಕೆ ನಾವು ಭಾಗಿಯಾಗ್ತೀವಿ. ನಾವು ಸೋಲು ಗೆಲುವು ಎಲ್ಲ ದೇವೇಗೌಡರು ನೋಡಿದ್ದಾರೆ. 1989 ಹಾಸನದಲ್ಲಿ 8ಕ್ಕೆ 8 ಸೋತು, ಪಾರ್ಲಿಮೆಂಟ್ ಸೋತು, ದೇವೇಗೌಡರು ರಾಜಕೀಯ ಮುಗಿದೇ ಹೋಯ್ತು. 2 ಸೀಟ್, ಒಂದು ಎಚ್ ಡಿ ಕೋಟೆ ವೆಂಕಟೇಶು, ಬೈರೇಗೌಡರಿದ್ದು. ಅಂಥ ಕಾಲನೂ ನೋಡಿದ್ದೀವಿ. ಇವೆಲ್ಲ ನಮ್ಮ ಜೀವನದಲ್ಲಿ ನಮ್ಮ ಪಕ್ಷ. ನಿಮ್ಮ ಶಾಸಕರು ಯಾರು ಆಪರೇಷನ್ ಆಗಲ್ಲ? ಆಪ್ರೇಷನ್ ಆಗಿ ನಮ್ಮಲ್ಲಿ ಐತೆ ಸ್ವಾಮಿ. ನನಗಂತೂ ನಮ್ಮ ಶಾಸಕರ ಬಗ್ಗೆ ನಂಬಿಕೆ ಇದೆ, ಯಾರೂ ಆಗಲ್ಲ. ಅಂಥವು ಸಣ್ಣ ಪುಟ್ಟವಿದ್ದರೆ ಕೂತ್ಕೊಂಡು ಸರಿಪಡಿಸ್ಕೊಳ್ಳೋ ಕೆಲಸ ಕುಮಾರಣ್ಣ ದೇವೇಗೌಡರು ಮಾಡ್ತಾರೆ. ಸರ್, ಗೆದ್ದಂತಹ ಅಮಲಿನಲ್ಲಿ ಯೋಗೇಶ್ವರ್ ಅವರು ದೇವೇಗೌಡರು ಒಕ್ಕಲಿಗ ನಾಯಕತ್ವ ಮುಗೀತು, ಕುಮಾರಸ್ವಾಮಿ ಅವರು ತನ್ನ ಮಗನನ್ನೇ ಗೆಲ್ಸ್ಕೊಳ್ತಿದ್ದವರು ನಾಯಕತ್ವ ಉಳಿಸ್ಕೊಳ್ತಾರೆ, ಒಕ್ಕಲಿಗ ನಾಯಕತ್ವನ ಬಿಟ್ಕೊಡ್ಲಿ ದೇವೇಗೌಡರು ಕುಮಾರಸ್ವಾಮಿ ಅನ್ನುವಂಥ ಮಾತುಗಳನ್ನು ಯೋಗೇಶ್ವರ್ ಹೇಳ್ತಿದ್ದಾರೆ. ನಾವು ಒಕ್ಕಲಿಗರ ನಾಯಕರು ಅಂತ ಎಲ್ಲರೂ ಹೇಳಕ್ಕೆ ಹೋಗಿದ್ದೀವ? ಏನಾದ್ರು ದೇವೇಗೌಡರು ಹೇಳಿವ್ರ, ಕುಮಾರಣ್ಣ ಹೇಳಿವ್ರ ಒಕ್ಕಲಿಗರ ನಾಯಕರು ಅಂತ? ನಮಗೆ ಯಾವುದು, ನಾವೇನು ಯಾರು ನಾಯಕರು ಅಂತ ಹೇಳಿಲ್ಲ. ಒಕ್ಕಲಿಗ ನಾಯಕರು ಅಂತಲೂ ಹೇಳೋಕ್ಕೆ ಹೋಗಿಲ್ಲ, ನಾವು ಹಿಂದುಳಿದವರ ನಾಯಕರು ಅಂತಲೂ ಹೇಳೋಕ್ಕೆ ಹೋಗಿಲ್ಲ. ಒಬ್ಬ ಸಾಮಾನ್ಯ ಪ್ರಜೆ, ಈ ರಾಜ್ಯದ ರಾಷ್ಟ್ರದ ಪ್ರಜೆಯಾಗಿ ದೇವೇಗೌಡರು ಕುಮಾರಣ್ಣ ಕೆಲಸ ಮಾಡ್ತಾರೆ. ಸರ್, ಯೋಗೇಶ್ವರ್ ಅವರು ಯಾಕೆ ದಿಢೀರಾಗಿ ವಾಗ್ದಾಳಿಗಳನ್ನು ದೇವೇಗೌಡರು ಕುಮಾರಸ್ವಾಮಿ ನೇರವಾಗಿ ಮಾಡ್ತಿದ್ದಾರೆ? ಯಾಕೆ? ಅವರಿಗೆ ಭಯ ಇದೆ. ಈ ಪಕ್ಷದ ಬಗ್ಗೆ, ದೇವೇಗೌಡರ ಬಗ್ಗೆ, ಕುಮಾರಣ್ಣ ಬಗ್ಗೆ ಭಯ ಇದೆ. ಅದಕ್ಕೆ ದಾಳಿ ಮಾಡಿದರೆ ಏನಾದ್ರು ಕುಮಾರಣ್ಣ ಸ್ಲೋ ಡೌನ್ ಆಗ್ತಾರೆ ಅಂತ ಅವರಿಗೆ ಒಂದು ಭಯ ಇರೋದ್ರಿಂದ ಇದೆಲ್ಲ ಮಾಡಿಸ್ತಾರೆ. ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಾದೇಶಿಕದ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಾದರೆ ಯಾಕೆ ಅವ್ರ ತಲೆ ಕೆಡಿಸ್ಕೋಬೇಕು? 136 ಸೀಟ್ ಇರೋರು ಮತ್ತೆ JDS ಅಧಿಕಾರಕ್ಕೆ ಬರುತ್ತೆ. ಇವೆಲ್ಲವನ್ನು ದಾಟಿ ಅದೆಲ್ಲ ಕಾಲ ನಿರ್ಧರಿಸುತ್ತೆ. ನಾನೇನು ಹೇಳೋದು, ಜನ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೂ ಬರ್ತೀವಿ. ಸರ್, ಮತ್ತೆ ಜಿಟಿ ದೇವೇಗೌಡರು ದೊಡ್ಡ ಅಸಮಾಧಾನದಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನೀವೊಂದು ವಿಷಯ ಹೇಳಿದ್ರಿ, 2017ರಲ್ಲೇ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಾಗಿದ್ರು ಅನ್ನುವಂಥದ್ದು ಏನು ಸರ್? 2017-18ರಲ್ಲಿ ಅವ್ರದ್ದು